ವಾಮನ ರೂಪ ಗೋವಿಂದ, ವಾಮನ ರೂಪ ಗೋವಿಂದ, ತ್ರೈವಿಕ್ರಮ ಹರಿ ಗೋವಿಂದ, ವಾಮನ ರೂಪ ಗೋವಿಂದ, ತ್ರೈವಿಕ್ರಮ ಹರಿ ಗೋವಿಂದ, ತ್ರೈವಿಕ್ರಮ ಹರಿ ಗೋವಿಂದ, ತ್ರೈವಿಕ್ರಮ ಹರಿ ಗೋವಿಂದ. ಕಾಳಿಂಗ ಮರ್ದನ ಗೋವಿಂದ, ಕಾಳಿಂಗ ಮರ್ದನ ಗೋವಿಂದ, ಕಾಳಿಂಗ ಮರ್ದನ ಗೋವಿಂದ, ಕ್ಷತ್ರಿಯಾಂತಕ ಗೋವಿಂದ ಪ್ರಕೃತ ದೀನ್ ತತ್ತಲಿ ದೀನ್ ತತ್ತಲಿ ದೀನ್ ತತ್ತಲಿ 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 ಕ್ಷತ್ರಿಯಾಂತಕ ಗೋವಿಂದ, ಕ್ಷತ್ರಿಯಾಂತಕ ಗೋವಿಂದ, ಕ್ಷತ್ರಿಯಾಂತಕ ಗೋವಿಂದ, ಭಾರ್ಗವ ರಾಮ ಗೋವಿಂದ, ಭಾರ್ಗವ ರಾಮ ಗೋವಿಂದ ಗೋವಿಂದ, ದಶರಥ ನಂದನ ಗೋವಿಂದ, ದಶರಥ ನಂದನ ಗೋವಿಂದ, ದಶರಥ ನಂದನ ಗೋವಿಂದ, ದಶಶಿರ ಮರ್ದನ ಗೋವಿಂದ, ದಶಶಿರ ಮರ್ದನ ಗೋವಿಂದ, ದಶಶಿರ ಮರ್ದನ ಗೋವಿಂದ, ರಾಮಕೃಷ್ಣ ಗೋವಿಂದ ಗೋಪಾಲ, ತದಿಂ ತದೈತ ತದಿಂ ತದೈತ. ದೇಗಣ ಕೃತ್ಯ ತರಿಗಡಿ ಕೃತ್ಯ ದೇಗಣ ಕೃತ್ಯ ತರಿಗಡ್ತಾಂ ದೇಗಣ ಕೃತ್ಯ ತರಿಗಡ್ತಾಂ ರಾಮಕೃಷ್ಣ ಗೋವಿಂದ ಗೋಪಾಲ, ದೇವ ವಸುದೇವ ವೈಕುಂಠವನ ಮಾಲ, ದೇವ ವಸುದೇವ ವೈಕುಂಠವನ ಮಾಲ, ಕೇಶವ ಮಾಧವನಿಂದ ತೈ ಇಂದಿರೆಗೆ ತಲೆಬಾಗಿ, ಇಂದಿರೆಗೆ ತಲೆಬಾಗಿ ಪರಮಾನಂದ ಭಕ್ತಿಯೊಳ ಅಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಶಕ್ರಾದ್ಯಮರರಿಂಗರಗಿ, ನಾಗಾಂದಿಯೊಳು ವರವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ಕವಿಗಳ ಸಂದಣಿಗೆ ಬಲಬಂದು ಪೇಳುವೆನು ಈ ಕಥಾಮೃತವಾ, ಕವಿಗಳ ಸಂದಣಿಗೆ ಬಲಬಂದು ಪೇಳುವೆನು ಈ ಕಥಾಮೃತವಾ. ಒಡ್ಡು ಪದಿನ ಗೋತಿರೆ ಕಡು ಮುನಿಯೋತೆಗೆ ಬಿಡದೆ ಶಾಪವ ನಿತ್ತ ಮೃಡ ಸುತ ಬಲರೇ, ರವಿಯೋಳು ತಮ ಇಡ ಕುಂಜ ಪೂರ್ವದೋಳು ದೃಢವಾಗಿ ನೆಲೆದಿಗ ದೇವ ವಿಘ್ನೇಶಗೆ
ಜಯ 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 ಪರಿಸ್ಥಿತಿ ನಿರ್ಮಾಣ ಆಯಿತು. ಯಾಕೆಂದ್ರೆ ಪಾಂಡವರ ಒಟ್ಟಿನ ಯಾವ ರೀತಿಯ ಸಂಧಾನವನ್ನು ವಿರೋಧಿಸುವಂತಹ ನಾನು ಒಂದು ಸಿದ್ಧಾಂತಕ್ಕೆ ಬದ್ಧನಾಗಿ ಯುದ್ಧವೇ ಆಗಬೇಕು ಎಂಬ ತೀರ್ಮಾನ ಆದ ಮೇಲೆ ಪಾಂಡವರು ಯುದ್ಧ ಸನ್ನದ್ಧರಾಗಿದ್ದಾರೆ ಈ ವರ್ತಮಾನ ನಮಗೆ ಬಂದು ಮುಟ್ಟಿದೆ. ಸಂಧಾನ ಪ್ರಿಯರು ಶಾಂತಿ ಪ್ರಿಯರು ಎಂಬ ಪಾಂಡವರು ಕುರುಕ್ಷೇತ್ರದಲ್ಲಿ ಈ ಹೊತ್ತು ಯುದ್ಧ ಸನ್ನದ್ಧರಾಗಿ ನಿಂತಿದ್ದಾರೆ. ಪಾಂಡವರ ವಿಷಯದಲ್ಲಿ ಈ ಹೊತ್ತು ಈ ಪ್ರಪಂಚ ಏನನ್ನು ಹೇಳುತ್ತಿದೆ, ಸಂಧಾನ ಪ್ರಿಯರು ಎಂದು. ಆದರೆ ಅಂದಿನಿಂದ ಇಂದಿನವರೆಗೂ ಯುದ್ಧಕ್ಕೆ ಬೇಕಾಗಿ ಸರ್ವ ಸಿದ್ಧತೆಯನ್ನು ಪಾಂಡವರು ಮಾಡಿದ್ದಾರೆ ಎಂಬುದಕ್ಕೆ ನಮಗೆ ಸಾಕಷ್ಟು ಪುರಾವೆಯೂ ಇದೆ. ಏನು ಮಾಡೋಣ, ಇದೊಂದು ವಿಷಯ ಅರ್ಥ ಆಗುವುದಿಲ್ಲ. ಈ ಕೌರವರು ಹುಟ್ಟಿದ್ದು ಸಿಂಹಾಸನಕ್ಕಾಗಿ, ಪಾಂಡವರು ಹುಟ್ಟಿದ್ದು ಅಪ್ಪನಿಗೆ ಎಳನೀರು ಬಿಡುವುದಕ್ಕಾಗಿ. ಈ ಸತ್ಯ ಗೊತ್ತಿಲ್ಲ. ಸಂತಾನ ಭಾಗ್ಯವೇ ಇಲ್ಲ ಎಂದು ತಿಳಿದು ಎಲ್ಲವನ್ನೂ ಬಿಟ್ಟು ಹೋದಂತಹ ಪಾಂಡು ಚಕ್ರವರ್ತಿಗೆ ಅಲ್ಲಿ ಸಂತಾನವನ್ನು ಪಡೆಯುವುದಕ್ಕೆ ಪ್ರೇರಣೆಯಾದದ್ದು, ಪ್ರೇರೇಪಿಸಿದ್ದು ಕೇವಲ ಮಕ್ಕಳನ್ನು ಪಡೆದು ತದ್ವಾರ ಪವಿತ್ರ ಪ್ರಾಣಿಗಳಾಗುವುದಕ್ಕೆ ಮಾತ್ರ ಮಕ್ಕಳು ಬೇಕು ಅಂತ ಅಲ್ಲಿ ಪಡೆದದ್ದು. ಆದರೆ ನನ್ನನ್ನು ಪಡೆದದ್ದು ಈ ಸಿಂಹಾಸನಕ್ಕೆ ಉತ್ತರಾಧಿಕಾರಿ ಬೇಕು, ಕುರುವಂಶಕ್ಕೆ ಒಬ್ಬ ಅರಸ ಬೇಕು ಅಂತ. ಇಷ್ಟು ಅರ್ಥ ಆಗುವುದಿಲ್ಲವಲ್ಲ. ಪಾಂಡವರನ್ನು ಪಡೆಯುವಲ್ಲಿ ಸಂಕಲ್ಪ ಇದ್ದದ್ದು ಕೇವಲ ಪಿತೃಗಳನ್ನು ಉದ್ಧರಿಸುವುದಕ್ಕೆ. ನಮ್ಮನ್ನು ಪಡೆಯುವಲ್ಲಿ ಇದ್ದ ಉದ್ದೇಶ ಸಿಂಹಾಸನಕ್ಕೆ ಅಧಿಕಾರಿ ಬೇಕು ಅಂತ. ನೋಡೋಣ, ಕುರು ರಾಯ ಅಂತ ನನ್ನನ್ನು ಕರೀತಾರೆ. ಪಾಂಡವರು ಕುರುಗಳ ಅಲ್ವೋ? ಕರೀಲಿ ನೋಡೋಣ ಕುರುರಾಯರು ಅಂತ. ಕರೆಯುವುದಿಲ್ಲ ಯಾರು. ಬಹುಶಃ ಕರೆದ್ರೂ ಪಾಂಡವರಿಗೆ ಗೊತ್ತಾಗಲಿಕ್ಕಿಲ್ಲ ಕುರುರಾಯ ಅಂತ. ಯಾರು ಕುರು ವಂಶದಲ್ಲಿ ಹುಟ್ಟಿದ್ದಾರೋ ಅವರೆಲ್ಲರೂ ಕುರುಗಳೇ. ಆದರೆ ಈ ಹೊತ್ತು ಕುರು ರಾಯ ಯಾರು? ನಾನೊಬ್ಬನು ಮಾತ್ರ. ಈ ನೆಲೆಯಲ್ಲಿ ನನ್ನ ಪಾಂಡವ ದ್ವೇಷದ ಹಿಂದಿರಬಹುದಾದಂತಹ ಸೈದ್ಧಾಂತಿಕವಾದ ನಿಲುಮೆಯನ್ನು ಅರ್ಥೈಸಿಕೊಳ್ಳದೆ ಕೆಲವರು ವಿರೋಧಿಸಿದರು. ಕೆಲವರದ್ದು ವಿರೋಧವೂ ಇಲ್ಲ, ಪರವೂ ಇಲ್ಲ. ಒಟ್ಟಾರೆ ನಾನು ಬಯಸಿದ ಮಹಾ ಸಂಗ್ರಾಮ, ಈ ಹಸ್ತಿನಾವತಿಯ ಸಿಂಹಾಸನದ ಬಗ್ಗೆ ಇರಬಹುದಾದಂತಹ ಗೊಂದಲದ ನಿವಾರಣೆಯ ಏಕೈಕ ಮಾರ್ಗ ಯುದ್ಧ ಸನ್ನದ್ಧವಾದಂತಹ ಈ ಕಾಲಕ್ಕೆ ನಮಗೂ ಸಾಕಷ್ಟು ಸೇನೆ ಒಟ್ಟಾಗಿದೆ. ಆದರೆ ಇಲ್ಲೊಂದು ಗೊಂದಲ ಆರಂಭ ಆಯಿತಲ್ಲ. ಬಹುಶಃ ಪಾಂಡವರಿಗೆ ಬರಲಿಕ್ಕಿಲ್ಲ.
ಇಡೀ ಊರಿಗೆ ಒಬ್ಬನೇ ನಾಯಕ ಅಂತಾದರೆ ನಾಯಕತ್ವದ ಆಯ್ಕೆ ಬಹಳ ಕಷ್ಟ ಅಲ್ಲ. ಇದ್ದವರೆಲ್ಲ ನಾಯಕರಾದರೆ ಆರಿಸುವುದು ಹೇಗೆ, ಅದು ನಮಗೆ ಕಷ್ಟ ಆಗುವುದು. ಅದರಲ್ಲಿಯೂ ನಮ್ಮ ಈ ಕೌರವರ ಪಕ್ಷದಲ್ಲಿ ಎರಡೂ ಮನೋಸ್ಥಿತಿಯವರಿದ್ದಾರೆ. ಒಂದು ಕರ್ಣನ ಮನೋಸ್ಥಿತಿ, ಮತ್ತೊಂದು ನಮ್ಮ ಅಜ್ಜಯ್ಯ ಭೀಷ್ಮರ ಮನೋಸ್ಥಿತಿ. ಇಬ್ಬರಿಗೂ ಸೈದ್ಧಾಂತಿಕವಾದ ವಿರೋಧ ಉಂಟು. ಹಾಗೆಂದ ವಿರೋಧ ಸ್ಫೋಟ ಅದರ ಅಪಾಯ ಆಗುವುದು ನನಗೆ. ಇದರ ಸೂಕ್ಷ್ಮವನ್ನು ನಾನು ಗ್ರಹಿಸಿದ್ದೇನೆ. ಭೀಷ್ಮರು ಏನಾದರೂ ಯುದ್ಧದಿಂದ ನಿವೃತ್ತಿ ಅಂತಾದರೆ ಜೊತೆಗೆ ದ್ರೋಣರು, ಅಶ್ವತ್ಥಾಮ, ಕೃಪಾಚಾರ್ಯರು, ಅದೊಂದು ಸಾಲೆ ಹೊರಟು ಹೋಗ್ತದೆ. ಈಗ ಈ ವಿಷಯದಲ್ಲಿ ನನ್ನ ಈ ಗೊಂದಲ ನಿವಾರಣೆ ಮಾಡಿಕೊಳ್ಳುವುದು ಹೇಗೆ? ಸೇನಾಧಿಪತ್ಯವನ್ನು ಕಟ್ಟುವ ವಿಷಯದಲ್ಲಿ ನನ್ನವರಿಗೆ ಮನಸ್ತಾಪ ಆಗದ ರೀತಿಯಲ್ಲಿ, ನನಗೆ ನ್ಯಾಯ ದೊರಕುವ ರೀತಿಯಲ್ಲಿ ಹೇಗೆ ಎಂದು ತರ್ಕಿಸಿ ಆಲೋಚಿಸಿದ್ದೇನೆ. ಇದು ನಾನು ತೀರ್ಮಾನ ಮಾಡುವ ವಿಷಯ ಅಲ್ಲ. ಮತ್ತೆ ನನಗೆ ಗೊತ್ತುಂಟು. ಆದರೂ ನಾನು ತೀರ್ಮಾನ ಮಾಡುವುದರ ಮೂಲಕ ಬರಬಹುದಾದ ಗೊಂದಲ ನಿವಾರಣೆಗೆ ಅದನ್ನು ನನ್ನ ಸಭೆಯಲ್ಲಿಯೇ ಚರ್ಚಿಸಿದ್ದೇನೆ. ಆ ಸಭೆಯಲ್ಲಿ ಇಟ್ಟಿದ್ದೇನೆ ಆ ಪ್ರಶ್ನೆ. ಅರುಣಾಮಯ ಸೇನೆಗಾಧಿಪರು ಯಾರು ನಮ್ಮಯ ಸೇನೆಗಾಧಿಪರು ವೈರಿರಾಯರ ನೈದೆ ಜಯಿಸುವ ವೈರಿರಾಯರ ಐದೆ ಜಯಿಸುವ ಭಾರ ನಿಮಗೆಂದೆನಲು ಕಲಶ ಕುಮಾರ ನುಡಿದ ಜಯಿಸುವ ಭಾರ ನಿಮಗೆಂದೆನಲು ಕಲಶ ಕುಮಾರ ನುಡಿದ. ನನ್ನ ಸಭೆಯಲ್ಲಿ ನಮ್ಮ ಅಜ್ಜಯ್ಯನ ಅನುಪಸ್ಥಿತಿಯಲ್ಲಿ ಪ್ರಶ್ನಿಸಿದ್ದೇನೆ, ಯಾರು ನಮ್ಮಯ್ಯ ಸೇನೆಗೆ ಅಧಿಪರು? ಅದರ ಹಿಂದೆ ಮತ್ತೊಂದು ಉಂಟು, ವೈರಿ ರಾಯರ ನೈದೆ ಜಯಿಸುವ ಸಮರ್ಥರು ಯಾರು? ಇಂತಹ ಸಮೂಹದ ಮಧ್ಯದಲ್ಲಿ ಹಲವು ನಾಯಕರ, ಹಲವು ವಿಶಿಷ್ಟವಾದ ವ್ಯಕ್ತಿತ್ವವನ್ನು ಹೊಂದಿದಂತಹ ಈ ಸೇನೆಯಲ್ಲಿ ಯಾರು ಎಂಬ ಪ್ರಶ್ನೆಯನ್ನು ನನ್ನ ಸಭೆಯಲ್ಲಿ ಇಟ್ಟಾಗ ಆಚಾರ್ಯ ದ್ರೋಣರು ಹೇಳಿದರು, ಭೀಷ್ಮರು ಮಾತ್ರ ಸಮರ್ಥರು. ದ್ರೋಣರ ಮಾತನ್ನು ಉಳಿದವರೆಲ್ಲ ಸಮ್ಮತಿಸಿದ್ದಾರೆ. ಒಳ್ಳೆಯದಾಯಿತು. ಆದ ಕಾರಣ ನನಗೆ ಇದ್ದ ಸಮಸ್ಯೆಯಲ್ಲಿ ನಿವಾರಣೆ ಆದ ಹಾಗಾಯಿತು. ಹೇಳಿ ಕೇಳಿ ನಮ್ಮ ಅಜ್ಜಯ್ಯ ಈ ವಂಶಕ್ಕಲ್ಲ, ಈ ಸಿಂಹಾಸನಕ್ಕೆ ಸೇನಾಧಿಪತಿಗಳು. ಆದರೂ ಅಜ್ಜಯ್ಯನ ಮನಸ ಒಪ್ಪಿಸಬೇಕು. ನನ್ನ ಅಜ್ಜನ ಮನದ ಏರಿಳಿತವನ್ನು ನಾನು ಬಲ್ಲೆ. ಆದ ಕಾರಣವೇ ಈ ವಿಷಯದಲ್ಲಿ ಬೇರೆಯವರನ್ನು ಕಳಿಸುವುದಲ್ಲ, ಅಜ್ಜನನ್ನು ಕರೆಸಿಕೊಳ್ಳುವುದಲ್ಲ, ನಾನೇ ಕಾಲ ಯಾವುದು ಅಂತ ಆಲೋಚಿಸುವುದಲ್ಲ, ಬಹುಶಃ ಶಾಂತ ಮನಸ್ಕರಾದಂತಹ ನಮ್ಮ ಅಜ್ಜಯ್ಯನನ್ನು ಏಕಾಂತವಾಗಿ ಭೇಟಿಯಾಗದೆ ಬಹಳ ವರ್ಷ ಆಗಿ ಹೋಯಿತು. ಇವತ್ತೊಂದಂಥ ಸಂದರ್ಭ ಬಂದು ಒದಗಿದೆ. ಆದ ಕಾರಣ ನನ್ನ ಅಜ್ಜನನ್ನು ಕಾಣುವುದಕ್ಕಾಗಿ ಬೇಡ, ಯಾವ ರಾಜ ವೈಭವವನ್ನು ನಾನು ಜೊತೆಗೆ ಕೊಂಡೊಯ್ಯುವುದಿಲ್ಲ. ಸೀಮಿತವಾದ ಪರಿವಾರದಿಂದೊಡಗೂಡಿ ನಮ್ಮ ಅಜ್ಜನನ್ನು ನಾನು ಇವತ್ತು ಸೇನಾಧಿಪತ್ಯಕ್ಕೆ ಒಪ್ಪಿಸುವುದಕ್ಕಾಗಿ ಹೊರಡಬೇಕಾಗಿದೆ. ಆ ದಿವಸ ರಾತ್ರಿಯಲ್ಲಿ ಆ ದಿವಸ ರಾತ್ರಿಯಲ್ಲಿ ಕೌರವ, ಆ ದಿವಸ ರಾತ್ರಿಯಲ್ಲಿ ಕೌರವ
ಒಯ್ದು ಭೀಷ್ಮಗೆ ನಮಿಸಿ ನಿಂತ ಅಜ್ಜಯ್ಯನ ಮನೆಯ ಬಾಗಿಲವರೆಗೆ ಬಂದಿದ್ದೇನೆ. ಶ್ರದ್ಧೆ ಎಬ್ಬಿಸಬೇಕಾಗಿದೆ. ಅಜ್ಜ ಅಜ್ಜ ಓ ಅಜ್ಜಯ್ಯ! ಮಾತೃ ಗರ್ಭದ ಭದ್ರತೆಯ ಭಾವ ನನ್ನ ಅಜ್ಜನ ಅಪ್ಪುಗೆಯನ್ನು ನೀನು ಸಂತೋಷ ಆಯ್ತಪ್ಪ, ಸಂತೋಷ ಆಯ್ತು. ಹಾ ಘೋರವಾದಂತಹ ಆ ಕಾರ್ಗತ್ತಲು ಆವರಿಸಿರುವಂತಹ ಈ ಹೊತ್ತಿನಲ್ಲಿ ಹಾಯಾಗಿ ಪಲ್ಲಂಕದ ಮೇಲೆ ನಾನು ಪವಡಿಸಿರುವಂತಹ ವೇಳೆಯಲ್ಲಿ ಅಜ್ಜ 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 ಎಂದು ನಿನ್ನ ಕೂಗು ನನ್ನ ಕಿವಿಗೆ ಬಿದ್ದಾಗಲೇ ಸಂತೋಷವಾಯಿತು ಮಗು. ಆ ಮಗು, ಅಜ್ಜ ಎಷ್ಟು ದಿವಸವಾಗಿತ್ತು ಆ ಇಷ್ಟು ಪ್ರೀತಿಯಿಂದ ನೀನು ಅಜ್ಜ ಎಂದು ಕರೆಯದೆ. ಆ ಹಾಗಾಗಿ ಮೈ ಮರೆತು ಬಿಟ್ಟೆ ಮಗನೇ. ಈ ರಾಜಕಾರಣದಲ್ಲಿ ಗಳಿಸಿದ್ದು ಬಹಳ, ಆದರೂ ಕಳೆದುಕೊಂಡದ್ದು ಕೆಲವು. ಅದರಲ್ಲಿ ಇದು ಒಂದು ಅಜ್ಜಯ್ಯ. ಹೌದು ಮಗು, ಹ್ಮ್ ಏನು ಮಾಡೋಣ ಹೇಳು. ಹ್ಮ್ ನಿನಗೆ ಗೊತ್ತಾಗಿದೆ, ಹಾ ಗೊತ್ತಾಗುವಾಗ ಹೊತ್ತಾಗಿದೆ. ಆದರೂ ಚಿಂತೆ ಇಲ್ಲ, ಗೊತ್ತಾಯ್ತಲ್ಲ, ಹೊತ್ತಾದ ಮೇಲೆ ಆದರೂ ಹ್ಮ್ ಅದು ನಿಜವಾಗಿಯೂ ಆನಂದವೇ ಹೌದು. ಕೆಲವೆಲ್ಲ ಗೊತ್ತಾಗ್ತದೆ ಅಜ್ಜ, ಗೊತ್ತಾದ್ರೆ ಏನು ಮಾಡ್ಲಿಕ್ಕೆ ಉಪಾಯ ಇಲ್ಲ. ನಿನ್ನ ಜಾಯಮಾನವೇ ಅದು. ನೀನು ಆಗಾಗ ಆಗಾಗ ಹೇಳುವುದು ಅದೇ, ನನಗೆ ಗೊತ್ತಾಗ್ತದೆ, ಮಾಡುವುದಕ್ಕಾಗುವುದಿಲ್ಲ. ಮಾಡುವುದು ಬೇಡ ಅನ್ನುವುದು ಯಾವುದು ಅನ್ನುವುದು ಗೊತ್ತಾಗ್ತದೆ, ಬಿಡುವುದಕ್ಕಾಗುವುದಿಲ್ಲ. ಈ ಜಾತಿಯ ಮಾತನ್ನೇ ಅಲ್ವ ನೀನು ಹೇಳುತ್ತಾ ಹೇಳುತ್ತಾ ಆಯುಷ್ಯವನ್ನು ಕಳೆಯುತ್ತಾ ಇರುವುದು. ಅದು ಅಂತರಂಗದ ಮಾತಲ್ವಾ ಇದು? ಹೌದು ಮಗು, ಏನು ಮಾಡುವುದಕ್ಕಾಗ್ತದೆ ಹೇಳು. ಸಗಣಿಯನ್ನ ಮುಟ್ಟುತ್ತೇವೆ ನಾವು, ಅದನ್ನ ತೊಳೆದುಕೊಳ್ಳುವುದಕ್ಕೆ ನನ್ನಿಂದ ಆಗುವುದಿಲ್ಲ ಅಂತ ಹೇಳಿದ್ರೆ ಏನು ಹೇಳಲಿ ಮಗು. ಆದರೂ ಒಂದು ಅದು ಕಪಿಲೆ ಎದ್ದು ಹೇಳುವ ಸಮಾಧಾನ ಪಟ್ಟುಕೊಳ್ತೇವೆ ಅಷ್ಟೇ ನಾವು. ಅದೇ ಇದ್ದದ್ರಲ್ಲಿಯೇ ನೀನು ತೃಪ್ತಿ ಪಟ್ಟುಕೊಳ್ಳುವುದು ಅಂದ್ರೆ ಹಾಗೆ. ಕೆಲವರು ಎಷ್ಟು ಒಳ್ಳೆಯದಿದ್ರು ಅವರಿಗೆ ತೃಪ್ತಿ ಅನ್ನುವುದು ಆಗುವುದಿಲ್ಲ. ನಿನಗೆ ಎಷ್ಟೇ ಕೆಡಕಾಗ್ಲಿ ಅದರಲ್ಲಿಯೇ ನೀನು ತೃಪ್ತಿಯನ್ನು ಕಂಡುಕೊಳ್ತೀಯ ಮಗು. ಪಂಬಾಳ ದೀವಿಗೆಯನ್ನ ಕೈಯಲ್ಲಿ ಹಿಡಿದು ನಿನ್ನ ಮಿತ ಪರಿವಾರವನ್ನೆಲ್ಲ ಅನತಿ ದೂರದಲ್ಲಿ ನಿಲ್ಲಿಸಿ ಒಬ್ಬನೇ ಒಬ್ಬ ಏಕಾಂಗಿಯಾಗಿ ನನ್ನ ಬಿಡದಿಯನ್ನು ಪ್ರವೇಶ ಮಾಡ್ತಾ ಇದ್ದೀಯ. ರಾತ್ರಿಯ ಕಾಲದಲ್ಲಿ ಯಾಕಿರಬಹುದು ಯಾಕಿರಬಹುದು ಯಾಕಿರಬಹುದು, ಈತ ನಿಶೆಯಲ್ಲಿ ಬಂದ ಕಾರಣ ಏನಿರಬಹುದು.
ಎನ್ನುವುದಾಗಿ ನನ್ನಲ್ಲಿಯೇ ಅಂತರ್ಮುಖಿಯಾಗಿ ಹಾ ಸಾಕಷ್ಟು ತರ್ಕಿಸುತ್ತಾ ಇದ್ದೇನೆ ಕಂದ. ಈಗ ಅರ್ಥ ಆಯಿತು, ಏನು? ನೀನು ಇದಕ್ಕಾಗಿಯೇ ಬಂದವನು ಇರಬೇಕು. ಯಾವುದಕ್ಕೆ? ಅಂದು ಶ್ರೀಕೃಷ್ಣ ಸಂಧಾನಕ್ಕಾಗಿ ಬಂದಂತಹ ಸಂದರ್ಭ, ನೀನು ಸಂಧಾನವನ್ನ ಮುರಿದು ಹಾ ಸಂಗ್ರಾಮವನ್ನೇ ನಿರ್ಣಯಿಸಿ ದುರವೀಳ್ಯವನ್ನ ಕೊಟ್ಟು ಕಳುಹಿಸಿದೆ. ಧರಣಿಯಂ ಪಾರ್ಥಿವರ್ ಸೋತ ಮೇಲೆ ಹಾ, ಯುದ್ಧದಲ್ಲಿ ಜಯಿಸಿಯೇ ಪಡೆಯಬೇಕು. ಹೌದು, ಅದು ಕ್ಷತ್ರಿಯರಿಗೆ ಆಡುವ ಮಾತು. ನಾನು ಯುದ್ಧವನ್ನ ಮಾಡಿಯೇ ಮಾಡ್ತೇನೆ ಹೀಗೆ ಹೇಳಿ ದುರವೀಳ್ಯವನ್ನ ಕೊಟ್ಟವ. ಹೌದು. ನನ್ನ ತಲೆಯನ್ನು ನಿನ್ನ ಪದಮೂಲದಲ್ಲಿ ಸಮರ್ಪಿಸುತ್ತೇನೆ. ನಾನು ವಿರೋಧ ಭಕ್ತಿಯಿಂದಲೇ ನಿನ್ನನ್ನು ಸೇರುತ್ತೇನೆ ಎಂದು ಘಂಟಾಘೋಷವಾಗಿ ಸಾರಿದಾಗ ನಮಗಾದಂತಹ ಸಂತೋಷ ಅಷ್ಟಿಷ್ಟ ಅಲ್ಲ. ನಾವು ಕೌರವನನ್ನು ತಿಳಿದದ್ದು ಇನ್ನೂ ಸಾಕಾಗಲಿಲ್ವೋ ಹೇಗೆ? ಕೌರವ ಇಷ್ಟು ಎತ್ತರ ಬೆಳೆದಿದ್ದಾನೋ ಹೇಗೆ? ನನ್ನ ಮೊಮ್ಮಗ ಹೀಗೆ ನಾನು ಬೀಗಿದ್ದೆ. ಮರುಗಳಿಗೆಯಲ್ಲಿ ಕೃಷ್ಣ ಒಂದು ಮಾತನ್ನು ಹೇಳಿದ, ಮರಣವಂ ಬಯಸುತ್ತೀರ್ಪನಿ ಖಳಂ ಮಗುಳೆನ್ನ ದೂರದಿರಿ. ಈತ ಬಯಸುವುದು ಮೋಕ್ಷ ಅಲ್ಲ, ಪುನಃ ಪುನಃ ಹುಟ್ಟುವುದಕ್ಕೆ ಹೇತುವಾಗಬಹುದಾದಂಥ ಮರಣವನ್ನೇ ಬಯಸುವ ಈತ. ಇವನನ್ನು ಕೊಲ್ಲಿಸುವುದು ನನಗೆ ಅನಿವಾರ್ಯ. ಆಮೇಲೆ ನನ್ನನ್ನು ಯಾರು ದೂರಬೇಡಿ. ಜೊತೆಯಲ್ಲಿ ಒಂದು ಎಚ್ಚರಿಕೆಯ ಮಾತನ್ನು ಸೂಚನೆಯ ಮಾತನ್ನು ಕೊಟ್ಟು ಹೋದ. ದುರ್ವೀಳ್ಯವನ್ನ ಕೊಟ್ಟು ಯುದ್ಧ ಪ್ರಾರಂಭ ಆದರು. ಹೋರಾಟ ಮುಂದುವರಿಯುತ್ತಾ ಇದ್ದರು. ಕೌರವ ಸಂಧಾನಕ್ಕೆ ಒಡಂಬಡ್ತಾನೆ ಅಂತಾದರೆ ಪರಾಕ್ರಮಿಗಳಾದಂಥ ಪಾಂಡವರನ್ನ ಒಪ್ಪಿಸುವಂತ ಹೊಣೆಗಾರಿಕೆ ತನಗೆ. ಹೀಗೆ ಹೇಳಿ ಹೋದ. ಪ್ರಾಯಶಃ ಎಲ್ಲವರ ಸಮ್ಮುಖದಲ್ಲಿ ಸ್ವಾಭಿಮಾನ ಎಂದು ಸಾರಿಕೊಳ್ಳುವಂತಹ ನಿನಗೆ ಸಂಧಾನಕ್ಕೆ ಒಡಂಬಡುವುದು ಕಷ್ಟ ಆಯಿತು ಏನು? ಆದ್ದರಿಂದಲೇ ಅಜ್ಜನಲ್ಲಿ ಕೃಷ್ಣ ಕರೆದು ಹೇಳಿದ್ದಾನೆ. ಆದ್ದರಿಂದ ಅಜ್ಜನ ಮುಖೇನವನ್ನು ಸಂಧಾನ ಮಾಡಿಸೋಣ ಎನ್ನುವಂಥ ಯೋಚನೆ ಮೂಡಿ ಯಾರಿಗೂ ಗೊತ್ತಾಗದೇ ಇದ್ದ ಹಾಗೆ ರಾತ್ರಿಯ ಕಾಲದಲ್ಲಿ ನೀನೋರ್ವನೇ ಬಂದಿಯೋ ಹೇಗೆ? ಹೌದು ಅಂತಾದ್ರೆ ಸಂಕೋಚ ಬೇಡ, ದಾಕ್ಷಿಣ್ಯ ಬೇಡ ಕಂದ. ಸುಯೋಧನ, ನಾನಿದ್ದೇನೆ, ನಾನೇ ನಿನ್ನನ್ನು ಕರೆದುಕೊಂಡು ಹೋಗ್ತೇನೆ. ಪಾಂಡವರನ್ನ ಒಡಂಬಡಿಸ್ತೇನೆ, ಕೃಷ್ಣನನ್ನು ಒಪ್ಪಿಸ್ತೇನೆ. ಸಂಧಾನ ಆಗೇ ಆಗಬಹುದಾದಂಥ ಘೋರ ಸಂಗ್ರಾಮ ತಪ್ಪಿ ಹೋಗಲಿ. ಭಾರತ ವರ್ಷಕ್ಕೆ ಶಾಂತಿ ನೆಮ್ಮದಿ ಲಭ್ಯವಾಗಲಿ. ತಡ ಯಾಕೆ? ಅದು ಹೌದು ಅಂತ ಆದ್ರೆ ಮತ್ತೆ ನಾನು ನೀನು ಇಲ್ಲಿ ನಿಲ್ಲುವುದು ಬೇಡ. ಹೇಳು, ಪಾಂಡವರಿದ್ದಲ್ಲಿಗೆ ಹೋಗೋಣವಾ? ಕುರುಕ್ಷೋಣಿಗೈದಿದರಂತೆ ಕುರುಕ್ಷೋಣಿಗೈದಿದರಂತೆ ರಿಪು ಭಟಸೇನೆ ಸಹಿತಲಿ ಸಮರಕ್ಕೆ ಕುರುಕ್ಷೋಣಿಗೈದಿದರಂತೆ ರಿಪು ಭಟ ಸೇನೆ ಸಹಿತಲಿ ಸಮರಕ್ಕೆ. ಅಜ್ಜ, ಗುಟ್ಟಿನಲ್ಲಿ ಬಂದು ಹೇಳ್ತೇನೆ ಅಂತ ನಾನು ಆಲೋಚಿಸಿದ್ರು. ರಾಜಕಾರಣದಲ್ಲಿ ಗುಟ್ಟು ಅಂತ ಮಾಡ್ಲಿಕ್ಕೆ ಆಗ್ತದ? ಕಷ್ಟ. ನನ್ನಂಥವ್ರು ಎಲ್ಲಿ ಹೋಗ್ತಾರೆ, ಎಲ್ಲಿ ಬರುತ್ತಾರೆ, ಎಲ್ಲಿ ಮಲಗ್ತಾರೆ, ಎಲ್ಲಿ ಹೇಳ್ತಾರೆ ನೋಡ್ಲಿಕ್ಕೆ ಸಾವಿರ ಕಣ್ಣಿಲ್ವಾ? ರಾಜಕಾರಣದ ಒಳ ಸುಳಿವುಗಳನ್ನ ಬಲ್ಲ ನನಗೆ ಸಂಧಾನವೇ ಆಗಬೇಕು ಅಂತಾದ್ರೆ ಗುಟ್ಟು ಬೇಕು. ನನ್ನ ಜೀವನದಲ್ಲಿ ಒಂದುಂಟು, ಗುಟ್ಟಿನ ವ್ಯವಹಾರ ಇಲ್ಲ. ಸಂಧಾನದ ವಿಷಯದಲ್ಲಿ ನಾನು ಗೆದ್ದಿದ್ದೇನೆ. ಅಲ್ಲ, ಗುಟ್ಟಿನ ವ್ಯವಹಾರ ಇಲ್ಲ ಅಂತ ಸ್ವಲ್ಪ ಗಟ್ಟಿಯಾಗಿ ಹೇಳಬಲ್ಲಿಯ? ಅಲ್ಲಿಯೇ ಅನುಮಾನ ಪ್ರಾರಂಭ ಆಯ್ತು ನಿನಗೆ ಅಲ್ವಾ? ಬಿಡು, ಅದು ನನಗೆ ಗೊತ್ತಲ್ಲ. ಗೊತ್ತು, ನನಗೆ ಗೊತ್ತು ಅಷ್ಟೇ. ಹೌದು. ಓ ಅಜ್ಜ, ಈಗ ಒಂದು ಮಾತಂತೂ ಸಂಧಾನದ ವಿಷಯದಲ್ಲಿ ನನಗೆ ಗೆಲುವುಂಟು.
ಇವ ಸಾಯ್ತಾನೆ, ಕೊಲ್ಲಿಸಬೇಡಿ, ಹಾ. ಮಗುಳನ್ನ ದೂರದಿರಿ ಅಂತ ಹೇಳಿದ್ನಲ್ಲ. ಹಾ ಕೌರವ ಸತ್ರ ದೂರ ಹೇಳಲಿಕ್ಕೆ 1000 ಜನ ಉಂಟು ಹೇಳಿ ಆಯ್ತಲ್ಲ ಅಲ್ಲಿಗೆ. ಹಾ ಆದ್ರಿಂದ ನನ್ನ ಪಕ್ಷ ದೊಡ್ಡದುಂಟು ಹೇಳುವ ಸಮಾಧಾನ ನನಗುಂಟು. ನೋಡು, ನಿನಗೆಲ್ಲ ಸಮಾಧಾನ ಸಿಕ್ಕುವುದೇ ಇಂತಹದ್ರಲ್ಲಿ. ಅಲ್ವಾ ಅಜ್ಜ? ಸತ್ಯ ಅಲ್ವಾ ಅಜ್ಜ? ಯಾವನೋ ಒಬ್ಬ ಹೇಳಿದ್ನಂತೆ, ಬದುಕಿದ್ದ ನಾನು ಸತ್ತಾದ್ರೂ ನಿನ್ನನ್ನು ಮುಂದೆಯಾಗಿಸದೆ ಬಿಡ್ಲಿಕ್ಕಿಲ್ಲ ಎಂದು. ಅಜ್ಜ, ಹಾಗೆ ಆಯ್ತು ನಿನ್ನ ಮಾತು. ಅದಲ್ಲ ಅಜ್ಜ. ನೀನು ಸತ್ರೂ ಚಿಂತೆ ಇಲ್ಲ, ನಿನ್ನ ಬಗ್ಗೆ ದೂರವರು ಇದ್ದಾರೆ ಎನ್ನುವುದೇ ಒಂದು ಸಮಾಧಾನ. ಒಬ್ಬ ವ್ಯಕ್ತಿತ್ವ ಅರ್ಥ ಆಗುವುದು ಪ್ರಪಂಚಕ್ಕೆ ಹಾ. ಬದುಕಿದ್ದಕ್ಕಿಂತ ಸತ್ತ ಮೇಲೆ. ಹಾ. ನಾನು ಸತ್ರೆ ಕೃಷ್ಣ ಕೊಂದ ಹೇಳಿ ಅಪವಾದ ಹೇಳುವವರು ಇದ್ದಾರೆ ಅಂತ ಆದ್ರೆ ಹಾ. ಸಮಾಧಾನ. ಹಾ. ಅಜ್ಜ, ಹಾ. ಅದಲ್ಲ, ಹಾ. ನೀವು ಹೇಳಿದ ಹಾಗೆ ಅಲ್ಲ. ಹಾ. ಈಗ ನಾವು ಸೇನಾ ಸಂಗ್ರಹ ಮಾಡಿದ್ದೇವೆ. ಹಾ. ಪಾಂಡವರ ಯುದ್ಧ ಕುತೂಹಲ ಹಾ. ಎಷ್ಟುಂಟು ಹೇಳುವುದನ್ನು ನಾವು ಮೊದಲೇ ಕೇಳಿದ್ದೇವೆ. ಹಾ. ಇಲ್ಲಿಯದ್ದು ಸಾಕಾಗುವುದಿಲ್ಲ ಅಸ್ತ್ರ ಅಂತ ಹಾ. ಯಾವ ಕಡೆಯಿಂದಲೋ ಎಲ್ಲಿಂದಲೋ ತಂದಿಟ್ಟುಕೊಂಡವರು ಅವರು. ಹೌದೌದು. ಈಗ ಎಲ್ಲಿಗೆ ಬಂದು ಮುಟ್ಟಿದ್ದೇವೆ? ಹಾ. ಕುರುಕ್ಷೇವಣಿಗೆ. ಕೆಲವರು ಮೇಲಿನ ಲೋಕದ ಸಂಬಂಧ ಸಂಪರ್ಕ ಸಂಗ್ರಹ ಮಾಡಿದ್ದಾರೆ, ಹಾ. ಇನ್ನು ಕೆಲವರು ಕೆಳಗಿನ ಲೋಕದ ಸಂಬಂಧ ಸಂಪರ್ಕ ಸಂಗ್ರಹ ಮಾಡಿದ್ದಾರೆ. ಯಾರು ಏನು ಕಡಿಮೆ ಇಲ್ಲ. ಅಲ್ಲ, ಅವರು ಮಾಡಿದಾಗ ನಾವು ಮಾಡಿದ್ದೇವೆ ಬಿಡಿ. ಹಾ. ಈಗ ನಮ್ಮ ಬಗ್ಗೆ ಯಾರು ಏನು ಹೇಳಿ, ನಮ್ಮಲ್ಲಿ ಗಾಡಿಗಟ್ಟಲೆ ಅಪರಾಧ ಉಂಟು, ಒಪ್ಪಿಕೊಳ್ತೇನೆ. ಹಾ. ಆದ್ರೆ ನಿರಪರಾಧಿಗಳು ಧರ್ಮಸ್ಥರು ಎಂಬ ಪಾಂಡವರು ಮಾಡಬಹುದಾ ಹೀಗೆ? ಹಾ. ಅದೇ ನೀನು ಹೊಡಿಬಹುದು, ಅವರು ತಿರುಗು ಹೊಡಿಬಹುದಾ? ಮಾಡಬಹುದಾ ಹೀಗೆ ಅಂತ. ನೀನು ಹೊಡೆದಾಗ ಅವರು ತಿನ್ನುವುದಕ್ಕಾಗುವುದಿಲ್ವೋ? ಹಾಗಲ್ಲ ಅಜ್ಜ. ಇದೇ ಜಾತಿಯ ಮಾತಲ್ವ. ಯುದ್ಧಕ್ಕೆ ಹಾ. ಮೊದಲು ಸಂಧಾನ ಹೇಳಿದ ಪಾಂಡವರು ಹಾ. ನಾವು ತಯಾರಾಗುವುದರೊಳಗೆ ಹಾ. ಯೋಗ್ಯವಾದ ಸುರಕ್ಷಿತವಾದ ಹಾ. ನದಿಯ ತಟಾಕದಲ್ಲಿ ಬಂದು ಬೀಡುಬಿಟ್ಟಾಗ ಅವರು ಸಂಧಾನಕ್ಕೆ ಕಳುಹಿ ಕೊಟ್ಟಿದ್ದೇ ಸಂಗ್ರಾಮದ ಸಿದ್ಧತೆ ಆದ್ಮೇಲೆ, ಅದು ಗೊತ್ತದೆ ನಿನಗೆ? ಆದ್ರಿಂದಲೇ ಯಾವಾಗಲೂ ಹಾ. ಬಲವಂತ ರಾಷ್ಟ್ರ ಸಂಧಾನ ಶಾಂತಿ ಶಾಂತಿ ಅಂತ ಹೇಳಿದ್ರೆ ಹಾ. ಅದಕ್ಕೆ ಬೆಲೆ, ಅಶಕ್ತನಾದವ ಸಾಧು ಅಂತ ಹೇಳಿದ್ರೆ ಅದಕ್ಕೆ ಬೆಲೆ ಇಲ್ಲ ಮಗು. ನಾವು ಆ ವಿಷಯದಲ್ಲಿ ಆಸಕ್ತರೇ ಅಲ್ಲ. ಹಾ. ಅಜ್ಜ, ಅವರು ಯುದ್ಧ ಸನ್ನದ್ಧರಾಗಿ ಹಾ. ಬಂದಿದ್ದಾರೆ ಎಂಬಲ್ಲಿಗೆ ಯುದ್ಧಕ್ಕೆ ನಾವು ತೊಡಗಬೇಕು ಅಂತ ಅರ್ಥ ಅಲ್ವಾ?